ಅದಕ್ಕೆ ಹೇಳಿದ್ ನಾನು, ನಮ್ಮ ಮನಸ್ಸು ಹೆಂಗಿರ್ತದೆ ಹಂಗೆ ಸಂಗೀತ ಇರ್ತದೆ. ಮನ ಚಲೋ ಇಟ್ಕೋಬೇಕು, ನಮ್ಮ ಆಚಾರ ವಿಚಾರಗಳು ಚಲೋ ಇಟ್ಕೋಬೇಕು. ನಮ್ಮ ಗುರುಗಳು ಅದನ್ನೇ ಹೇಳ್ತಿದ್ರು, ಬರೀ ಸಂಗೀತ ಚಲೋ ಇರ್ಬೇಕಂದ್ರೆ ಹೆಂಗಪ್ಪ, ನಿನ್ನ ಆಚಾರ ವಿಚಾರ ಬರೋಬ್ಬರು ಶುದ್ಧವಾಗಿರ್ಬೇಕು ಮೊದಲು ಅಂತ. ಆಗ ನೀನು ಹಾಡು ನೋಡೋದ, ಹಾಡು ನೋಡಿ ಹೆಂಗಿರ್ತದೆ, ನಿನಗೇನ ಆಶ್ಚರ್ಯ ಆಗ್ತದ. ಹಾಡುವನಿಗೆ ಆಶ್ಚರ್ಯ ಆಗ್ಬೇಕದು, ನಾನು ಹಿಂಗೆ ಹಾಡ್ತಾ ಅಂತ ಹೇಳಿದ್ದೆ. ಯಾಕೆ? ಅದು ಸಂಸ್ಕಾರ, ಗುರುಮುಖೇನವಾಗಿ ಸಂಸ್ಕಾರ ಪಡ್ಕೋಬೇಕು. 12 ವರ್ಷ ಕಲಿಬೇಕು, 12 ಕಡಿಮೆ 12 ವರ್ಷ ಇದನ್ನ ಕಲಿಬೇಕು. ಹೇಗೆ? 24 ತಾಸು ಅದೇ ಸಂಗೀತವೇ, ಬೇರೆ ಅಲ್ಲ. ಸಾಧ್ಯ ಆದರೂ ಕಲಿತಾರೆ. ಆದರೂ ಸಹ ಏನದ, 12 ವರ್ಷ 24 ಕಲಿಸ್ಲಿಕ್ಕೆ ಕಲಿಯೋಕ್ಕಾಗುದಿಲ್ಲ ಕೆಲವರಿಗೆ. ನೌಕರಿ ಮಾಡ್ಕೊಂಡು ಸಂಗೀತ ಕಲಿಬೇಕಂತ ಎಷ್ಟೋ ಜನ ಇರ್ತಾರೆ. ಆದ್ರೆ ದಿವಸಕ್ಕೆ 1 ತಾಸು ಅಭ್ಯಾಸ ಮಾಡಿದ್ರೆ ಸಾಕು. 1 ತಾಸು ಸಾಯಂಕಾಲ ಒಮ್ಮೆ ಬೆಳಿಗ್ಗೊಮ್ಮೆ ಅಭ್ಯಾಸ ಮಾಡ್ರಿ, ನೀವು ಸುಸಂಸ್ಕೃತ ನಾಗರಿಕರಾಗಿ ಹೊರ ಹೊಮ್ತೀರಿ. ಇದು ಖಂಡಿತ. ಇದು ನೋಡ್ರಿ, ನೀವು ಸಂಗೀತ ಕಲಿತ ವಿದ್ಯಾರ್ಥಿಗಳನ್ನು ನೋಡ್ರಿ, ಕಲಿಯದೇ ಇರುವ ವಿದ್ಯಾರ್ಥಿಗಳನ್ನು ನೋಡ್ರಿ. ಅದು ಸಂಗೀತ ಇರಲಿ, ನೃತ್ಯ ಇರಲಿ, ವಾದನ ಇರಲಿ, ಗಾಯನ ಇರಲಿ, ನೋಡ್ರಿ ಆ ವಿದ್ಯಾರ್ಥಿಗಳ ಲಕ್ಷಣಗಳು, ಅವರ ನಡೆನುಡಿಗಳು ನೋಡ್ರಿ. ಅದರ ಬಗ್ಗೆ ಗಮನ ಇಲ್ಲದವ್ರ ಮಕ್ಕಳನ್ನು ನೋಡಿ. ಅಲ್ಲ, ನಾನು ಯಾರಿಗೂ ಹೇಳೋದಿಲ್ಲ, ಯಾದಕ್ಕೆ ಹೇಳ್ತೀನಿ, ಸಂಗೀತ ಕಲಿಸ್ರಿ, ಮಕ್ಕಳಿಗೆ ಸಂಗೀತ ಕಲಿಸ್ರಿ, ಇಲ್ಲ ಶಾಸ್ತ್ರ ಕಲಿಸ್ರಿ, ಇಲ್ಲ ವೇದ ಕಲಿಸ್ರಿ, ವೇದ ಅಧ್ಯಯನ ಮಾಡಿಸ್ರಿ, ಯೋಗ ಕಲಿಸ್ರಿ ಮಕ್ಕಳಿಗೆ. ಇದು ಸಂಗೀತ, ಶಾಸ್ತ್ರೀಯ ಸಂಗೀತ ವೇದ ಅಧ್ಯಯನದಿಂದ ಬಂದದ್ದು, ಕೇವಲ ಮನರಂಜನೆಗಳಿಂದ ಅಲ್ಲ. ಸಂಗೀತ ವೇದ ಅಧ್ಯಯನದಿಂದ ಬಂದಿದ್ದು. ಸಂಗೀತ ಹಾಡಿದ್ರೆ ಮನಸ್ಸು ಒಂದು ಶಾಂತಗೊಳ್ಳಬೇಕು, ಆ ಮನಸ್ಸು ಚಂಚಲತೆ ಹೋಗ್ಬೇಕು. ಸಂಗೀತ ಹಾಡೋನು ಹಾಗೆ ಇರಬೇಕು, ಕೇಳೋರು ಹಾಗೆ ಇರಬೇಕು. ಕೇಳೋರಿಗೂ ದೊಡ್ಡ ಸಂಸ್ಕಾರ ಅದ. ಎಷ್ಟೋ ಜನರಿಗೆ ಕೇಳೋರು ದೊಡ್ಡ ಸಂಸ್ಕಾರ ಬೇಕದು. ಎಷ್ಟೋ ಜನ ಮುಂದೆ ಕುಂತಿರ್ತಾರೆ, ನಾ ಹೇಳಿ ಅನೇಕ ಸಾರಿ, ಮುಂದೆ ಕುಂತಿರ್ತಾರೆ. ಒಮ್ಮೆ ಕಿಶೋರಿ ಅಮ್ಮಣ್ಕರ್, ತಾವೆಲ್ಲ ಹೆಸರು ಕೇಳಿರಿ, ಬಹಳ ದೊಡ್ಡ ಸಂಗೀತಗಾರರು. ಅವ್ರು ಗಾಯನ ಇಟ್ಟಿದ್ರು ಧಾರವಾಡದಾಗ, ಈಗ ಒಂದು 30 ವರ್ಷ ಹಿಂದೆ ಕಲಾಭವನದೊಳಗೆ. ಕಿಶೋರಿ ಅಮ್ಮಣ್ಕರ್ ಬರ್ತಾರೆ ಅಂತೇಳಿ ಫುಲ್ಲು ಜನ ಬಂದರು. ಅವರು ಸ್ಟೇಜ್ ಮೇಲೆ ಕೂತರು, ತಂಬೂರಿ ಎಲ್ಲ ಕೂಡ್ಸ್ಕೊಂಡು, ಸ್ವರಮಂಡಲ ಎಲ್ಲ ಕೂಡ್ಸ್ಕೊಂಡು ಶುರು ಮಾಡಿದರು. ಮುಂದಿನ ಸಾಲದೊಳಗೆ 1-2-3 ಕೂತಿದ್ರು. ಅವ್ರಿಗೆ ಪಾಪ ಸಂಗೀತದ್ದು ಏನೂ ಏನೂ ಇಲ್ಲ, ಸ್ವರ ಅಂದ್ರೆ ಇಲ್ಲ, ತಂಬೂರಿ ಅಂದ್ರೆ ಏನು ಗೊತ್ತಿಲ್ಲ ಅವ್ರಿಗೆ. ಅವರು ಒಂದು ಅರ್ಧ ತಾಸು ಹಾಡಿದರು. ಅವ್ರು ನೋಡಿದರು. ಅವ್ರು ನೋಡಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿದಾರಲ್ಲ, ಅವ್ರು ಕರೆದರು. ಆಯ್ಯ ಭಾಯಿ, वो 3 लोग सामने बैठे ना, उनको पीछे बैठने के लिए बोलो ಅಂತ. ಯಾಕಂದ್ರೆ ಸ್ವಲ್ಪ ಚಲೋ ಇದ್ದಲ್ಲಿ ಆದ್ರೆ ಹಿಂಗ್ ಗೋಣ್ ಹಾಡಿದ್ರೆ ಮುಂದೆ ಹಾಡಕ್ ಬರ್ತೈತಿ. ಹಾಡ್ಬೇಕೇನು, ಬಾರಿಸ್ಬೇಕೇನು. ಸಂಗೀತ, ಶಾಸ್ತ್ರೀಯ ಸಂಗೀತ ಹಾಗೆ ಅದ, ನೇಮ ಹಂಗ ಅದ. ನೀವು ಧ್ಯಾನ ಮಾಡ್ಬೇಕಾದ್ರೆ ಯಾರಾದ್ರೂ ಬಂದು ಒಂದು ಫೋನ್ ಬಂದ್ರೆ ಎಷ್ಟು ಡಿಸ್ಟರ್ಬೆನ್ಸ್ ಆಗತ್ತೆ ನೋಡಿ. ದೇವ್ರ ಪೂಜೆ ಮಾಡ್ತಿರ್ತೀವಿ ನೀವು, ಯಾವುದೋ ಒಂದು ಫೋನ್ ಬಂದ್ಬಿಡ್ತದೆ, ಅವಾಗ ಎಷ್ಟು ಸಡನ್ಲಿ ಮನಸ್ಸಿಗೆ ಆಘಾತ ಆಗ್ತದೆ. ಶಿವ ಅನ್ನಂಗಾಗ್ತದೆ. ಈ ಸಂಗೀತನೇ ಹಾಗ. ಶಾಸ್ತ್ರೀಯ ಸಂಗೀತ ಇದು ಬಹಳ ದೊಡ್ಡ ಇತಿಹಾಸ ಅದ. ತಾನ್ಸೇನ್ನಿಂದ ಹಿಡಿದು ಸ್ವಾಮಿ ಹರಿದಾಸನಿಂದ ಹಿಡಿದು, ಸ್ವಾಮಿ ಹರಿದಾಸರು, ತ್ಯಾಗರಾಜರು, ಅದಕ್ಕೊಂದು ಸಂಗೀತ ಶಾಸ್ತ್ರದೊಳಗೆ ಒಂದು ಮಾತು ಹೇಳ್ತಾರೆ. ಸಂಗೀತ ಶಾಸ್ತ್ರದೊಳಗೆ ಒಂದು ಮಾತು ಬರ್ತದೆ, 12 ವರ್ಷ ತಪಸ್ಸು ಮಾಡಿ ನೀನು ದೇವರನ್ನ ಒಲಿಸ್ಕೊಳ್ಳೋದು ಕಠಿಣದ, ಆದ್ರೆ ಸಂಗೀತದಿಂದ ದೇವರ ಧ್ಯಾನ ಮಾಡಿ ಒಲಿಸ್ಕೊಳ್ಳೋದು ಬಹಳ ಸುಲಭದ ಅಂತ ಹೇಳ್ತಾರೆ. ದೇವರ ಧ್ಯಾನ, ದೇವರ ಪದ ಹಾಡು, ತ್ಯಾಗರಾಜರ ಕೃತಿಗಳನ್ನು ಹಾಡು, ಪುರಂದರದಾಸರ ಪದಗಳನ್ನು ಹಾಡು, ಬಸವಣ್ಣವರ ವಚನಗಳನ್ನು ಹಾಡು. ಹೆಂಗ ಹಾಡಬೇಕು? ನೀನೇನೇನು ಹಾಡಿಡೋದು, ನೀನೇನೇನಾಗಬೇಕು, ಅದರ ಅರ್ಥ ನಿನಗೆ ಗೊತ್ತಿರಬೇಕು, ಅದನ್ನು ಅನುಭವಿಸಿ ಹಾಡಬೇಕು. ಎಲ್ಲ ಜಗತ್ತ ಮರಿತಿ ಸಾಕಲ್ಲ, ದೇವ್ರ ಧ್ಯಾನ ಆಗಾಕ, ದೇವ್ರ ಕೃಪಾ ಆಗಾಕ. ಹಾಗೆ ಸಂಗೀತಕ್ಕೆ ಬಹಳ ಮಹತ್ವದ. ನೀವೆಲ್ಲ ಸಣ್ಣ ಸಣ್ಣ ಯುವಕರು ಬಂದಿರಿ, ನನಗೆ ಇಷ್ಟು ಆನಂದ ಆಗ್ತದೆ. ಈಗಿನ ಕಾಲದೊಳಗೆ ಹೇಳ್ತೀನಿ, ಎಲ್ಲ ಕಡೆ ನಾವು ಹೋಗ್ತೀನಿ, ಯುಪಿಗೆ ಹೋಗ್ತೀನಿ, ಎಂಪಿಗೆ ಹೋಗ್ತೀನಿ, ಬಿಹಾರಕ್ಕೆ ಹೋಗ್ತೀನಿ, ಗುಜರಾತ್ಗೆ ಹೋಗ್ತೀನಿ, ಮಹಾರಾಷ್ಟ್ರಕ್ಕೆ ಹೋಗ್ತೀನಿ, ಪಶ್ಚಿಮ ಬಂಗಾಲಕ್ಕೆ ಹೋಗ್ತೀನಿ, ತಮಿಳ್ನಾಡಿಗೆ ಹೋಗ್ತೀನಿ, ಎಲ್ಲ ಕಡೆ. ಈಗ ಏನಾಗಿದೆ ಅಂದ್ರೆ ಎಲ್ಲ ಯುವಕರು ಬಂದಿರ್ತಾರೆ, ಥಿಯೇಟರ್ ತುಂಬಿರ್ತದೆ, ಯುವಕರು ಬಂದಿರ್ತಾರೆ. ಇದು ಪರಿವರ್ತನಾ ದಿನ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ಅದು ಹಿಂಗೆ ಇರ್ತದೋ, ಪ್ರತಿ 10 ವರ್ಷಕ್ಕೊಮ್ಮೆ 15 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಹೋಗ್ತಿರ್ತದ. ಅದು ಮತ್ತೆ ಮೊದಲಿನ ದಿನ ಬಂದೇ ಬರ್ತದೆ, ಯಾಕೆ ಚಿಂತೆ ಮಾಡ್ತಾರೆ ನೀವು ಅಂತಂದ್ರು. ಮೊದಲಿನ ದಿನ ಬಂದೇ ಬರ್ತದೆ.
ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಕಾಯಕ ನೀವು ಮಾಡಿ, ಇದನ್ನ ಹೇಳ್ತದೆ, ನಿಮ್ಮ ಕಾಯಕ ನೀವು ಮಾಡಿ, ಅದು ತಾನೇ ಬರ್ತದೆ. ಬಹಳ ಮಾತಾಡಿದ್ ಕಾಣುತ್ತೆ ನಾನು, ಯಾಕಂದ್ರೆ ವಯಸ್ಸು ಸ್ವಲ್ಪ ಹೆಚ್ಚಾಗ್ಯದಲ್ಲ ಈಗ, ಮಾತಿನೊಳಗ ಟೈಮ್ ತುಂಬ್ಕೋಬೇಕಂತ.